ಹ್ಯಾಪಿಯಸ್ಟ್ ಬರ್ಡೇ ರಾಘು. ಈ ಸೆಲೆಬ್ರೇಷನ್ನ ಕಂಪ್ಲೀಟ್ ಮಾಡಬೇಕಂತಂದ್ರೆ ಚಿನ್ನಿ ಮಾಸ್ಟರ್ ಹಾಗೂ ರಕ್ಷಿತಾ ಮ್ಯಾಮ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಈ ಬರ್ಡೇಗೆ ಒಂದು ಕಂಪ್ಲೀಟ್ನೆಸ್ ಬರಬೇಕು ಅಂತಂದ್ರೆ ಪ್ರೀತಿಯಿಂದ ಗೀತಾ ಮೇಡಮ್ ಅವರು ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ನಮ್ಮೆಲ್ಲರ ಪ್ರೀತಿಯ ಗೀತಾ ಮ್ಯಾಮ್. ಸೊ ನಮ್ಮ ಕಾರ್ಯಕ್ರಮದಲ್ಲಿ ರಾಘು ಅವರ ಬರ್ಡೇಗೆ ವಿಶ್ ಮಾಡೋದಕ್ಕೆ ವಿಶೇಷವಾದ ಒಬ್ರು ವ್ಯಕ್ತಿ ತಮ್ಮ ವಿಶಸ್ ಅನ್ನ ಕಳಿಸಿದ್ದಾರೆ. ಆ ವಿಶಸ್ ಅನ್ನ ನೋಡೋಣ. ಇದು ವಿಜಯ್ ರಾಘವೇಂದ್ರ ಅವರ ಮುದ್ದಾದ ಏಕೈಕ ಪ್ರೀತಿಯ ಪ್ರಪಂಚ, ದ ಓನ್ಲಿ ವರ್ಲ್ಡ್ ಹಿ ಲವ್ಸ್ ಅಂಡ್ ಹೀಸ್ ಅಟ್ಯಾಚ್ ಟು ಅವರ ಶ್ರೀಮತಿ ಸ್ಪಂದನಾ ಅವರು ಹಾಗೂ ಅವರ ಮಗ ಶೌರ್ಯ. ರಾಘು, it's your birthday, Raga. It's your birthday. ರಾಘು, ನಿಮ್ ಬರ್ಡೇ ದಿವಸ ನೀವು ಅಳ್ಬಾರ್ದು. ಯಾ ತಾಯಿಗೆ ಬರ್ತಾರೆ ಅಂತ ಗೊತ್ತಿತ್ತು, ಬರ್ತೀರ ಅನ್ನೋ ಖುಷಿನೂ ಇತ್ತು. ಆದರೆ ನೀವು ಕೊಟ್ಟಿರೋ ಪ್ರೀತಿ ತುಂಬ ಹೊತ್ತು ಭಾರವಾಗಿ ಹಿಡ್ಕೊಂಡಿದ್ದೆ. ಇಟ್ಸ್ ಬಿನ್ ಅ ಲಾಂಗ್ ಜರ್ನಿ. ಒಂದು ಸುದೀರ್ಘವಾದ ಪ್ರಯಾಣ. ಆವಾಗವಾಗ ಸುಸ್ತಾಗ್ತಿತ್ತು, ಆವಾಗವಾಗ ಬೆಂತಕ್ಕೆ ಹೇಳೋದಕ್ಕೆ ಜೊತೆಲಿರೋರು ಇರ್ತಾಯಿದ್ರು. ಆಮೇಲೆ ಒಂದಷ್ಟು ವರ್ಷ ಆದಮೇಲೆ ಇವ್ರು ಬರ್ತಾರೆ. ಸುಸ್ತು ಹೆಚ್ಚಾಗ್ತಿದ್ದಾಗ ಕೈ ಹಿಡಿದು ಕುಗ್ಗಬೇಡಿ, ಹೆದರ್ಕೋಬೇಡಿ, ಒಂದು ಹೆಜ್ಜೆ ಮುಂದೆ ಇಡಿ ಅಂತ ಹೇಳ್ತಾರೆ. ಸೊ ಇವೆಲ್ಲ ಒಟ್ಟಿಗೆ ನೆನಪಾಗೋಯ್ತು. ಎಲ್ಲೂ ಬರೋದಿಲ್ಲ, ಬಹಳ ಸಂಕೋಚ. ಆದರೂ ಇವತ್ತು ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ಸೊ ಎಲ್ರಿಗೂ ನೋಡಿದಾಗ ಏನು ಹಿಂಗೆ ಬೆಳೀತಾ ಇದೆಯಾ ಅಂತ ಹೇಳ್ತಾರೆ. ನನಗೆ ಖುಷಿ. ನನಗಂತೂ ಬೆಳೆಯೋಕ್ಕಾಗಲಿಲ್ಲ, ನನ್ನ ಮಗ ಉದ್ದ ಬೆಳೀತಾ ಇದ್ದಾನೆ ಅಂತ. ಬಟ್ ಥ್ಯಾಂಕ್ ಯು ಚೀನಾ, ಥ್ಯಾಂಕ್ ಯು, ಐ ಲವ್ ಯು. ಥ್ಯಾಂಕ್ ಯು ಮಗನ. ಆ್ಯಂಡ್ ಇಲ್ಲಿ ಶಿವಣ್ಣ ಮಾಮ ಇದ್ದಾರೆ, ಅತ್ತಿಗೆ ಇದ್ದಾರೆ. ಇಲ್ಲ ಮಾಮ, ಇಲ್ಲ ಮಾಮ, ಇಟ್ ರಿಯಲಿ ಮೀನ್ಸ್ ಅ ಲಾಟ್. ಆ್ಯಕ್ಚುಲಾಗಿ ತಾಯಿಯವರು ತಮ್ಮನ ಮಗ, ಬಟ್ ನನಗೆ ತುಂಬ ಫೇವ್ರೆಟ್ ಕಿಡ್ ಹುಡುಗ. ಯಾಕಂದರೆ ಚಿಕ್ಕ ವಯಸ್ಸಿಂದ ಈ ವಯಸ್ಸಿಂದ ಮಗುವಿಂದ ನೋಡಿದ್ದೀನಿ. ಯಾವಾಗಲೂ ಎಲ್ಲಾಡಕ್ಕೆ ಹಾಕೊಂಡು ಮೂಗು ಕಚ್ತಾ ಇದೆ ಒಂದು. ಇಲ್ಲಿ ರೆಡ್ ಮಾಡ್ಬಿಡ್ತಿದ್ದೆ, ಅಷ್ಟು ಸ್ಮಾರ್ಟ್ ಆಗಿರೋನು. ಒಂದೆಮ್ಮೆ ರಾಘು, ನೀನು ಯಾವಾಗಲೂ ಬೆಳೆದಿದ್ಯಾ ರಾಘು, ಚಿಕ್ಕ ವಯಸ್ಸಲ್ಲೇ ಬೆಳೆದ್ಬಿಟ್ಟಿದ್ಯಾ ನೀನು. ಅಪ್ಪು ಎಲ್ಲ ಯಾವಾಗಲೂ ಬೆಳೆದ್ಬಿಟ್ಟಿದ್ದೀರಾ ಚಿಕ್ಕ ವಯಸ್ಸಲ್ಲಿ. ನಮ್ಗೇನಂದ್ರೆ ನಮ್ಮ ಫ್ಯಾಮಿಲಿದ ಹೆಮ್ಮೆ ಏನಂದ್ರೆ 2 ನ್ಯಾಷನಲ್ ಅವಾರ್ಡ್ ಇದ್ದೀರಾ, ಒಂದು ಅಪ್ಪು ಒಂದು ನೀನು. ಅದಕ್ಕಿಂತ ಹೆಮ್ಮೆ ಇನ್ನೇನು ಬೇಕು ನಮ್ಮ ಫ್ಯಾಮಿಲಿಗೆ. ಐ ಥಿಂಕ್ ವಂಡರ್ಫುಲ್ ಪರ್ಸನ್, ವಂಡರ್ಫುಲ್ ಆ್ಯಕ್ಟರ್. ಅಂಡ್ ಅವನಿಗೋಸ್ಕರ ಈ ಹಾಡು ಡೆಡಿಕೇಟ್ ಮಾಡ್ತೀನಿ. ಏನಂದು ನಾ ಹೇಳಲಾರೆ, ಮೌನವೇ ಕಾಡಿದೆ, ಈ ಮನ ಸೋತಿದೆ, ಏ ಮನ ಸೋತಿದೆ, ಲಾರೆ ಲೈಲಾಲೆ ವರವಾಗದೆ, ಎಲ್ಲರೂ ಬಂದು ನನಗೆ ಆಶೀರ್ವಾದ ಮಾಡಿದ್ದಕ್ಕೆ ನನಗೆ ಬಹಳ ಬಹಳ ಖುಷಿ ಇದೆ. ಈ ಪ್ರೀತಿ ನಾನು ಹೀಗೆ ಉಳಿಸ್ಕೊಳ್ಳುವಂಥ ಎಲ್ಲ ಪ್ರಯತ್ನ ಮಾಡ್ತೀನಿ. ನೀವು ಪ್ರೀತಿ ಬಗ್ಗೆ ಹೇಳಿದ್ರಿ, ನಿಮ್ಮನ್ನ ತುಂಬಾ ಪ್ರೀತಿ ಮಾಡೋರೊಬ್ರು ನಿಮ್ಗಾಗಿ ಆಕ್ಚುಲಿ ಮಾತಾಡಿದ್ದಾರೆ. ರಾಘು ಮಗನೇ, ನಿನ್ನ ಹುಟ್ಟುಹಬ್ಬದ ಶುಭಾಶಯಗಳು ಮಗನೇ. ನಿನ್ನ ನೋಡಬೇಕು ಅನ್ನೋದು ನಂಗೆ ಭಾಳ ಖುಷಿ ಇತ್ತು. ಇರೋ ಜಾಗಕ್ಕೆ ಶಿವಣ್ಣನೂ ಇದ್ದಾನೆ, ನಂಗೆ ಭಾಳ ಖುಷಿ. ನಾನು ಅಲ್ಲೇ ಬಂದು ನೋಡಬೇಕಾಗಿತ್ತು, ಆದರೆ ಸ್ವಲ್ಪ ಆಗಲಿಲ್ಲ, ನಿನಗೆ ಗೊತ್ತಲ್ಲ.
ನನಗೆ ಸ್ವಲ್ಪ ಬೆನ್ನು ಬಂದು ಒಂದು 5 ತಿಂಗಳು 6 ತಿಂಗಳೇ ಆಗ್ಬಿಡ್ತು. ನಮ್ಮ ಅಮ್ಮ ನಮಗೆ ಚೆನ್ನಾಗಾದ್ರೆ ಸಾಕು ಅನ್ನೋದೇ ಅವರು 3 ಜನದ ಆಸೆ, ಸೊಸೆಯರು, ಮಗಳು, ಮಕ್ಕಳು ಎಲ್ಲ ಹಾಸ್ಪಿಟ್ಲಿಗೆ ಹೋಯ್ತು ಅಂದರೆ ಎಲ್ಲ ಜೊತೆಲೇ ಇರೋರು. ಹಾಗಾಗಿ ಈಗ ಯಾವ ತೊಂದರೆನೂ ಇಲ್ಲದೆ ಹುಷಾರಾಗಿದ್ದೀನಿ. ಅವರು ತುಂಬ ಚೆನ್ನಾಗಿ ನಾನು ನೋಡ್ಕೋತಾರೆ. ಮೊದಲಿಂದನೂ ತುಂಬ ಆಟ ಆಡ್ತಿದ್ದ ಅವನು. ನಮ್ಮ ಶಿವಣ್ಣ, ಅಪ್ಪು ಎಲ್ಲರ ಜೊತೆನೂ ಆಟ ಆಡ್ತಿದ್ದ. ನಮಗೆ ಬೇಕಾದಂಥ ಒಂದು ದೊಡ್ಡ ಇದೇ ಕಳ್ಕೊಂಡಂಗೆ ಆಗ್ಬಿಟ್ಟು ಭಾರಿ ದುಃಖ. ಅದನ್ನು ನೆನಪು ಮಾಡ್ಕೊಳಕ್ಕೆ ಆಗಲ್ಲ. ಅವನಿಗೆ ಯಾವಾಗಲೂ ಜಾಮೂನ್ ಇಷ್ಟ. ಬರ್ತಡೇ ಎಲ್ಲ ಮಾಡ್ಕೊಡ್ತಿದ್ವಿ. ಈ ಸರಿನೂ ನೀನು ಬೇಕಮ್ಮನ್ನೇ, ಬೇಕಾದರೆ ಹೇಳು, ಮಾಡಿ ಇಲ್ಲಿಂದನೇ ಕಳಿಸ್ತೀನಿ. ನೀನು ಹಿಂಗೆ ಖುಷಿಯಾಗಿರಪ್ಪ, ನೀನು GTVಲಿ ಬಂದು ಎಲ್ಲ ಇಷ್ಟಪಡೋದೆಲ್ಲ ಕೇಳಿದ್ರೆ ಭಾಳ ಖುಷಿ ನನಗೆ. ಈಗಂತೂ ಶಿವಣ್ಣ ನೀನು ಇಬ್ಬರು ಇರೋದು, ಯಾವ ಇದು ಹಾಕೋದಿಲ್ಲ, ಅದೇ ಹಾಕೊಂಡು ನೋಡ್ತಾ ಇರ್ತೀವಿ. ಹುಟ್ಟು ಹಬ್ಬದ ಶುಭಾಶಯಗಳು ನನಗೆ. ಅದೇ ಖುಷಿಯಾಗುತ್ತೆ ಅಮ್ಮ. ಅಷ್ಟೇ, ಇದೇ ಶಕ್ತಿ, ಇಷ್ಟೇ ಸಾಕು. ಎಕ್ಸ್ಟ್ರೀಮ್ಲಿ ಸಾರಿ, ದಯವಿಟ್ಟು ಕ್ಷಮಿಸಿ. ಆಸೆ ಇತ್ತು, ಅಂದರೆ ಆಸೆ ಯಾವಾಗಲೂ ಇರುತ್ತಲ್ಲ, ಇಲ್ಲಿ ಬರಬೇಕು. ಹುಟ್ಟಿದ ಹಬ್ಬ ಅಂತ ಬಂದಮೇಲೆ ಗೊತ್ತಾಗುತ್ತೆ, ಎಲ್ಲರೂ ಸೆಲೆಬ್ರೇಟ್ ಮಾಡ್ತೀರಾ, ಎಲ್ಲರೂ ವಿಶ್ ಮಾಡ್ತೀರಾ, ಆಶೀರ್ವಾದ ಮಾಡ್ತೀರಾ ಅಂತ. ಎಲ್ಲರ ಆಶೀರ್ವಾದ ನಮ್ಮ ತಾಯಿ ಮೇಲೆ ಇರಲಿ ಅಷ್ಟೇ. ಥ್ಯಾಂಕ್ ಯು. ನಾನು ಈ ಹುಟ್ಟಿದ ಹಬ್ಬದ ದಿನ ಒಂದು ವಿಚಾರ ನಾನು ಜ್ಞಾಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಕೇಳ್ತಾ ನನಗೆ ಕೇಕ್ ಮಾಡಿ ತಂದ್ಕೊಡೋಕ್ಕಾಗಿಲ್ಲ, ಸಾರಿ ಅಂದರೆ, ಇಲ್ಲ ಅದಕ್ಕೆ ನಾನು ಮನೆಗೆ ಬಂದು ಕೇಕ್ ತಿಂತೀನಿ. 2 ವರ್ಷದಿಂದ ಅಶ್ವಿನಿ ಅದಕ್ಕೆ ಕೇಕ್ ಬೇಕ್ ಮಾಡಿದ್ರು. ನನ್ನ ಬರ್ತ್ಡೇನ ಅಪ್ಪವ್ರ ಜೊತೆ ಸೆಲೆಬ್ರೇಟ್ ಮಾಡಿದ್ದೆ. ಸೊ ಇದೆಲ್ಲ ನೆನಪಾಗುತ್ತೆ. ಸೊ ಒಳ್ಳೆ ನೆನಪದು. ಆ ಒಳ್ಳೆ ನೆನಪಿನ ಜೊತೆಗೆ ಆ ಖುಷಿನ ಮಾತ್ರ ನನ್ನ ಜೊತೆಲಿ ಇದ್ಕೊಂಡು ಅಪ್ಪವ್ರನ್ನ ಸ್ಮರಿಸ್ತೀನಿ. ಐ ವಿಲ್ ಆಲ್ವೇಸ್ ಲವ್ ಯು ಅಪ್ಪು. ಥ್ಯಾಂಕ್ ಯು ಸೊ ಮಚ್. ರಾಘು, ನಿಮ್ಮ ತಾಯಿ ಬಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಅವ್ರು ನಿಮ್ಗಾಗಿ ಸಿಹಿಯಾದ ಸ್ವೀಟ್ ಅನ್ನ ಕಳಿಸಿದ್ದಾರೆ. ಅವರ ಮನೆಯಿಂದ ತಗೊಂಡ್ರು ಸ್ವೀಟ್ ನ. ಥ್ಯಾಂಕ್ ಯು. ರಾಘು ಅವರ ಅಕ್ಕ ವೀಣಾ ಅವರು ನಮ್ಮ DKDಯ ಗುಲಾಬ್ ಜಾಮೂನ್ಗೆನೆ ಗುಲಾಬ್ ಜಾಮೂನ್ ತಗೊಂಡ್ಬಂದಿದ್ದಾರೆ ವೀಣಾ ಅವರು.